ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವದ್ಯತಮಜಂ ವಿಭವಾದ್ಯವೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಶ್ರೀ ಗುರುಭ್ಯೋ ನಮಃ. ಜೇತ ಅನ್ನುವಂತಹ ದೇವರ ಹೆಸರು. ಜೇತ ಲೋಕದಲ್ಲಿ ಪ್ರಸಿದ್ಧ ವಿಜೇತ, ಗೆದ್ದವನು ಅಂತ ಅರ್ಥ. ಜೇತ ಜಯಶೀಲನು ಅನ್ನುವಂತಹ ಮುಖ್ಯವಾದಂತಹ ಅರ್ಥ. ವಿಜೇತ ಅಂದರೆ ವಿಶಿಷ್ಟವಾಗಿ ಬೇರೆಯವರನ್ನೆಲ್ಲ ಮೀರಿ ನಿಂತವನು, ತನ್ನಲ್ಲಿರುವಂತಹ ಶಕ್ತಿ ಸಾಮರ್ಥ್ಯ ಅದರ ಪ್ರಭಾವದಿಂದಾಗಿ ಎಲ್ಲರಿಗಿಂತಲೂ ಮುಂದೆ ಕಾಣಿಸಿಕೊಳ್ಳುವವನು. ಸ್ಪರ್ಧೆಗಳು ಅನೇಕ ಇವೆ. ಓಡುವಂತಹ ಸ್ಪರ್ಧೆಯಲ್ಲಿ ಯಾರು ದೈಹಿಕವಾಗಿ ಸಮರ್ಥನಾಗಿದ್ದಾನೋ ಅವನು ತನ್ನ ಪಾಡಿಗೆ ತಾನು ಓಡುತ್ತಾ ಬೇರೆಯವರನ್ನು ಮೀರಿಸಿ ಮುಂದೆ ಬರ್ತಾನೆ. ಯುದ್ಧದಲ್ಲಿ ಜೇತೃತ್ವ, ಯಾರ ದೈಹಿಕ ಸಾಮರ್ಥ್ಯ ಜಾಸ್ತಿ ಇದೆಯೋ ಅದರ ಜೊತೆಗೆ ಬೌದ್ಧಿಕವಾದಂತಹ ಸಾಮರ್ಥ್ಯವು ಹೆಚ್ಚು ಇದೆಯೋ ಅವರು ಗೆಲ್ತಾರೆ. ಲೋಕದಲ್ಲಿ ನಾವು ಕಾಣುವಂತಹ ಪರೀಕ್ಷೆಗಳು, ಅವರ ಸ್ಮರಣಶಕ್ತಿಯು ಚಿಂತನೆ ನಡೆಸುವಂತಹ ಸಾಮರ್ಥ್ಯವು ಯಾರಲ್ಲಿ ಹೆಚ್ಚು ಇರುತ್ತದೋ ಅವರಲ್ಲಿ ಆ ವಿದ್ಯೆ ಮತ್ತು ವಿದ್ಯೆಯ ವ್ಯುತ್ಪತ್ತಿ ಅಂತ ಕರೀತೇವೆ, ಆ ವಿದ್ಯೆಯು ಅವನಲ್ಲಿ ಸಂಪೂರ್ಣವಾಗಿ ಇನ್ಸ್ಟಾಲ್ ಆಗಿರುವಂತಹ ಒಂದು ಸಾಮರ್ಥ್ಯ. ಹೀಗೆ ಲೋಕದಲ್ಲಿ ಎಲ್ಲಿ ಕಂಡರೂ ಜೇತೃತ್ವ ಅಥವಾ ಗೆಲುವನ್ನು ಸಾಧಿಸಲಿಕ್ಕೆ ಅವನಿಗೆ ಬೇಕಾದಂಥದ್ದು ಯಾವುದು? ಎಲ್ಲರಿಗಿಂತ ಹೆಚ್ಚಿನ ಸಾಮರ್ಥ್ಯ. ಭಗವಂತನಿಗೆ ಏನು ಹೇಳಲಿಕ್ಕಿದೆ? ಎಲ್ಲದರಲ್ಲಿಯೂ ಎಲ್ಲ ಕಾಲದಲ್ಲಿಯೂ ಎಲ್ಲವನ್ನು ಮೀರಿ ನಿಂತವನಲ್ವ. ಆದ್ದರಿಂದ ಸಾರ್ವಕಾಲಿಕವಾಗಿ ಜೇತೃತ್ವ ಅಂತ ಇದ್ದರೆ ಅವನು ಮಾತ್ರ. ಯಾಕಂದರೆ ನತ್ವಸನ್ಮೋಸ್ತಿ ಅಭ್ಯಧಿಕ ಕುತೋನ್ಯ, ಅವನಿಗೆ ಸರಿಸಮಾನರೇ ಇಲ್ಲ ಅಂತ ಹೇಳಿದ ಮೇಲೆ ಮತ್ತೆ ಅಧಿಕಾರಿ ಯಾರು? ಓಟದ ಸ್ಪರ್ಧೆಯನ್ನು ನಾವು ಕುದುರೆಗೂ ಆಮೆಗೂ ನಡೆಸಿದರೆ ಹೇಗೆ ಆಗ್ಬೋದು? ಹಾಗೆ ಪ್ರಪಂಚದಲ್ಲಿ ಪರಮಾತ್ಮನಿಗೆ ಯಾರನ್ನು ಹೋಲಿಸಲಿಕ್ಕೆ ಸಾಧ್ಯ ಇಲ್ಲ. ಕೆಲವೊಮ್ಮೆ ಸ್ಪರ್ಧೆಗಳು ತುಂಬ ರೋಮಾಂಚಕವಾಗಿರುತ್ತವೆ, ರೋಚಕವಾಗಿರುತ್ತವೆ. ಹೇಗೆ? ಇಬ್ಬರೂ ಏನೂ ಕಡಿಮೆ ಇಲ್ಲ, ಒಂದೇ ರೀತಿಯಾದಂತಹ ಸಾಮರ್ಥ್ಯ ಇದ್ದಲ್ಲಿ ಒಂದು ಹಗ್ಗ ಜಗ್ಗಾಟ ಅಂತ ನೋಡ್ತೇವಲ್ಲ, ಒಂದು ಕಡೆಯಿಂದ ಎಳಿತಾರೆ, ಮತ್ತೊಂದು ಕಡೆಯಿಂದ ಎಳಿತಾರೆ, ಇಬ್ಬರೂ ಸರ್ವ ಸಾಮರ್ಥ್ಯವಂತರು. ಎಲ್ಲಿಯಾದರೂ ಒಬ್ಬ ಏನು ಸ್ವಲ್ಪ ತಪ್ಪಿದರೆ ಆಗ ಇನ್ನೊಬ್ಬನಿಗೆ ಜಯವಾಗ್ತದೆ. ಹಾಗಾಗಿ ಇಲ್ಲಿ ಲೋಕದಲ್ಲಿ ಕಾಣುವುದೇನು? ಕೇವಲ ಸಾಮರ್ಥ್ಯದಿಂದಲೂ ಕೂಡ ಜಯ ಸಾಧ್ಯವಿಲ್ಲ. ಇಲ್ಲಿ ಜೇತೃತ್ವ ಪರಮಾತ್ಮನಿಗೆ ಸಾರ್ವಕಾಲಿಕವಾಗಿ. ಕೆಲವರು ಶಕ್ತಿ ಇದ್ದರೂ ಕೂಡ ಅದನ್ನು ಬಳಸಿಕೊಳ್ಳಲಾಗದೆ ಸೋಲ್ತಾರೆ. ಇಲ್ಲದಿದ್ದರೆ ಅಷ್ಟೊಂದು ಬಲಿಷ್ಠವಾದಂತಹ ಆನೆ ಯಾವನೋ ಒಬ್ಬ ಯಕ್ಕಶ್ಚಿತ್ ಮಾವು ತನ್ನ ಕಂಟ್ರೋಲಲ್ಲಿರಬೇಕಾ ಅಲ್ವ? ಅಂತಹ ಒಂದು ಕ್ರೂರ ಮುಖಗಳಿಗೆ ತಮ್ಮ ಸಾಮರ್ಥ್ಯದ ಬಗ್ಗೆ ಅರಿವಿಲ್ಲದೆ ಹೋಗಿದ್ದರಿಂದ ಅಲ್ವ? ಅಥವಾ ದೈಹಿಕ ಸಾಮರ್ಥ್ಯವಿದ್ದರೂ ಕೂಡ ಬೌದ್ಧಿಕವಾಗಿ ಅವುಗಳು ಸ್ವಲ್ಪ ವೀಕ್ ಆಗಿರುವುದರಿಂದ ಅಲ್ವ? ಹಾಗಾಗಿ ಅಲ್ಲಿ ಆನೆಯನ್ನು ಗೆದ್ದವನು ಜೇತೃತ್ವ ಅನ್ನುವಂಥದ್ದು ದೈಹಿಕ ಸಾಮರ್ಥ್ಯವಿಲ್ಲದೆ ಹೋದರೂ ಕೂಡ ಬೌದ್ಧಿಕ ಸಾಮರ್ಥ್ಯದಿಂದ ಅಂತ ಹೇಳ್ಬೋದು. ಏನಾದರೂ ಒಂದು ಹೆಚ್ಚು ಇದೆ ಅಂತ ಆಯ್ತಲ್ಲ ಅಲ್ಲಿ. ಹಾಗೆ ಕೆಲವೊಮ್ಮೆ ಏನಾಯಿತು, ಎಷ್ಟು ಬೌದ್ಧಿಕ ಸಾಮರ್ಥ್ಯ ಯೋಚನೆಗಳು ಮಾಡಿಕೊಂಡಿದ್ದರೂ ಕೂಡ ಪರೀಕ್ಷೆಗೆ ಎಷ್ಟು ಸಿದ್ಧತೆ ಮಾಡಿದರೂ ಆ ಕ್ಷಣಕ್ಕೆ ನೆನಪಾಗಲಿಲ್ಲ ಅಂತ ಹೇಳಿದರೆ ಅಲ್ಲಿ ಏನಾಯಿತು? ಅವನಿಗೆ ಸಾಮರ್ಥ್ಯ ಇತ್ತು, ಎಲ್ಲವಿತ್ತು, ಆ ಕ್ಷಣಕ್ಕೆ ಅದು ಬರಲಿಲ್ಲ. ಅದು ಎಲ್ಲಿಂದ ಬರಬೇಕು? ಅಂದರೆ ನಮ್ಮಲ್ಲಿರುವಂತಹ ಒಂದು ಜೇತೃತ್ವ ಶಕ್ತಿ ಇದೆಯಲ್ಲ, ಅದು ಯಾವ ಕಾರಣಕ್ಕೂ ನಮ್ಮ ಕೈಯಲ್ಲಿಲ್ಲ. ಆದ್ದರಿಂದ ನಮ್ಮಲ್ಲಿಯೂ ಇರುವಂತಹ ಜೇತೃತ್ವಕ್ಕೂ ಪರಮಾತ್ಮನಲ್ಲಿರುವಂತಹ ಜೇತೃತ್ವಕ್ಕೂ ಕೂಡ ಏನು ವ್ಯತ್ಯಾಸ ಅಂತ ಹೇಳಿದರೆ, ನಮ್ಮಲ್ಲಿ ಕಡಿಮೆ ಅವನಲ್ಲಿ ಜಾಸ್ತಿ ಅಂತ ಹೇಳ್ತೀರಾ? ಇಲ್ಲ, ಆ ಚಿಂತನೆಯೂ ತಪ್ಪಂತೆ. ನಮ್ಮಲ್ಲಿ ಜೇತೃತ್ವವೇ ಇಲ್ಲ ಅಂತ ಅರ್ಥ. ಇಲ್ಲಿ ಪರಮಾತ್ಮನಿಗೆ ಯಾವುದನ್ನು ನಾವು ವಿಶೇಷ ಗುಣ ಅಂತ ಗುರುತಿಸ್ತೇವೋ ಅವನಲ್ಲಿ ಮಾತ್ರ ಕಾಣುವಂಥದ್ದು ಅಂತ ಬೇರೆ ಎಲ್ಲಿಯೂ ಇಲ್ಲ ಅಂತ ಹೇಳಿ ಅರ್ಥ. ಅಂದರೆ ಎಲ್ಲ ಗುಣಗಳಲ್ಲೂ ಅವನಲ್ಲಿಯೇ ಸಂಪೂರ್ಣವಾಗಿರುವುದು, ಮತ್ತೆ ಬೇರೆ ಕಡೆ ಇರುವಂಥದ್ದು ಅವನು ಕೊಟ್ಟದ್ದು. ತೇನ ತ್ಯಕ್ತೇನ ಭುಂಜೀತಾಃ, ಇದು ಚಿಂತನೆ. ಅಂದರೆ ಜೇತೃತ್ವ ನಾವು ಏನಾದರೂ ಗೆದ್ದಿದ್ದೇವೆ ಅಂತ ಹೇಳಿದರೆ ಅವನು ಕೊಟ್ಟ ಪ್ರಸಾದ. ಅದು ನಮ್ಮೊಳಗೆ ನಿಂತು ಗೆಲುವಿನ ಸಂಪೂರ್ಣ ಒಂದು
ಆನಂದವನ್ನು ಅನುಭವಿಸುವ ಹಾಗೆ ಮಾಡಿದವನು. ಆದರೆ ನಿಜವಾದಂತಹ ಜೇತೃತ್ವ ಅವನತ್ತೆ ಅಲ್ವಾ? ಎಲ್ಲಿದೆ ನಮ್ಮದು ಇಲ್ಲಿ ಸ್ವಂತಿಕೆ? ನಾವು ಇನ್ನೊಬ್ಬರನ್ನು ಸ್ಪರ್ಧೆಯಲ್ಲಿ ಗೆದ್ದೆವು, ಪರೀಕ್ಷೆಯಲ್ಲಿ ಪಾಸಾದೆವು ಅಂತ ಹೇಳಿದರೆ ಆ ಕ್ಷಣಕ್ಕೆ ನಮಗೆ ಪರೀಕ್ಷೆ ಬರೀಲಿಕ್ಕೆ ಆಯಿತು, ಅಧ್ಯಯನ ಮಾಡಿದ್ದು ಸ್ಮರಣ ಶಕ್ತಿಯಲ್ಲಿ ಉಳಿಯಿತು, ಆ ಕ್ಷಣಕ್ಕೆ ನಮಗೆ ಸರಿಯಾಗಿ ಸ್ಫುರಣೆ ಆಯಿತು. ಇದೆಲ್ಲ ಚಿಂತನೆಗಳನ್ನು ನೋಡಿದಾಗ ಪ್ರತಿಯೊಂದು ಗೆಲುವು. ಯಾಕಂದರೆ ಈ ಜೇತೃತ್ವ ಅನ್ನುವಂಥದ್ದು ನಮ್ಮದೇ ಅಂತ ಆಗಿದ್ದರೆ, ನಮ್ಮ ಸ್ವಂತದ್ದು ಅಂತ ಆಗಿದ್ದರೆ ನಮಗೆ ಅದು ಕೈಗೆ ಸಿಗುವ ತನಕ ಯಾಕೆ ಅಷ್ಟೊಂದು ಆತಂಕ? ಏನಾಗುತ್ತೋ ಅನ್ನುವಂತಹ ಒಂದು ಅಸ್ಪಷ್ಟತೆ ಯಾಕೆ? ಆದ್ದರಿಂದ ನಮಗೆ ಸ್ಪಷ್ಟವಾಗ್ತದೆ ಅದು ನನ್ನದಲ್ಲ ಅಂತ ಹೇಳಿ. ನನಗೆ ಸಿಕ್ಕಿದ ಮೇಲೆ ನನ್ನ ಕೈಯಲ್ಲಿ ಇರುವ ತನಕ ಅದು ನನ್ನದು, ಅಂದರೆ ನನ್ನದು ಅನ್ನುವಂತಹ ಒಂದು ಭಾವನೆ ಅಷ್ಟೇ. ಅದರಲ್ಲಿಯೂ ಶಾಶ್ವತವಾಗಿರ್ತದ. ನಾಳೆ ನಮ್ಮನ್ನು ಮೀರಿಸುವ ಇನ್ನೊಬ್ಬ ಬರಬಹುದು. ಹಾಗಾಗಿ ಅನಾದಿ ಕಾಲದಿಂದಲೂ ಅನಂತ ಕಾಲದವರೆಗೂ ಕೂಡ ಸಾರ್ವಕಾಲಿಕವಾದಂತಹ ಜೇತೃತ್ವ ಸರ್ವತೋ ವಿಜಯ ಅದು ಪರಮಾತ್ಮನದ್ದು. ಅದಕ್ಕೆ ಜಯ ವಿಜಯೀ ಭವ ಅಂತ ಹೇಳಿ ಅವನನ್ನು ಕರೆಯೋದು ಅಲ್ವಾ? ಏನಂದರೆ ಮುಖ್ಯವಾಗಿ ನಾವು ಚಿಂತನೆ ಮಾಡುವಂಥದ್ದು ಹೀಗೆ, ಜೇತೃತ್ವ ಅಂತ ಹೇಳಿದರೆ ಪರಮಾತ್ಮ ಸರ್ವಶ್ರೇಷ್ಠ ಸರ್ವೋತ್ತಮ ಅನ್ನುವಂತಹ ಒಂದು ಚಿಂತನೆ, ಆಯಿತಾ? ಹಾಗಾಗಿ ಯಾವುದರಲ್ಲಿ? ಸೌಂದರ್ಯದಲ್ಲಿ, ಸ್ಪರ್ಧೆಗಳು ಏನೆಲ್ಲ ಇರ್ತಾವಲ್ಲ, ಜ್ಞಾನದಲ್ಲಿ, ಬಲದಲ್ಲಿ, ಯಾವುದನ್ನು ಬೇಕಾದರೂ ತಗೊಳ್ಳಿ, ಯಾವುದೇ ಗುಣದಲ್ಲಿಯೂ ಕೂಡ ಸಾರ್ವಕಾಲಿಕವಾಗಿ ವಿಜಯಿ ಅದು ಭಗವಂತ ಒಬ್ಬನೇ ಅಂತ. ಅದಕ್ಕೆ ಜಯತಿ ಸರಿರಚಿಂತ್ಯ ಅಂತ ಹೇಳಿ ದೀರ್ಘಾಯು ಭವ ಗೋವಿಂದ. ಶ್ರೀನಿವಾಸ ಕಲ್ಯಾಣದಲ್ಲಿ ತಮಾಷೆ ನೋಡಿ, ನಾವು ಮಾಡೋದು ಅದನ್ನೇ ಅಲ್ವಾ? ಅವನನ್ನು ಆಶೀರ್ವದಿಸುವುದು. ಪುತ್ರವಾನ್ ಧನವಾನ್ ಭವ ಚತುರ್ದಶಾನಾಂ ಲೋಕಾನಾಂ ಏಕಛತ್ರಾದಿಪೂಭವ. ದೇವರಿಗೆ ದೀರ್ಘಾಯುರ್ಭವ ಅಂತ ಹೇಳುವಂಥದ್ದು. ಶ್ರೀನಿವಾಸನನ್ನು ಅವನ ಮದುವೆಗೆ ತಯಾರು ಮಾಡುವಾಗ ಅಭ್ಯಂಗ ಸ್ನಾನದ ಸಂದರ್ಭದಲ್ಲಿ ಎಲ್ಲ ದೇವತಾ ಸ್ತ್ರೀಯರು, ಹಿರಿಯರು, ಬಕುಳಮಾಲಿಕೆ ಇತ್ಯಾದಿಗಳೆಲ್ಲ ನಿಂತು ಅವನಿಗೆ ಹರಸುವುದಂತೆ, ದೀರ್ಘಾಯುವಾಗುವಂತ. ಅಂದರೆ ಅಲ್ಲಿ ನಾವು ಬಯಸುವುದೇನು? ದೀರ್ಘಾಯು ಅನ್ನುವಂಥದ್ದು ನಮಗೆ ಅಸಾಧ್ಯ, ಅಥವಾ ನಮ್ಮ ನಿಗ್ರಹದಲ್ಲಿ ಇಲ್ಲ. ನಾವು ಪ್ರಾರ್ಥನೆ ಮಾಡೋದು, ನಾವು ಅವನಿಗೆ ದೀರ್ಘಾಯು ಭವ ಅಂತ ಹೇಳಿದರೆ ಅಲ್ಲಿ ಆಗು ಅನ್ನುವಂತಹ ಒಂದು ಭವಿಷ್ಯತ್ ಅಥವಾ ನಮ್ಮ ಅಧೀನದಲ್ಲಿದೆ, ನಾವು ಅವನಿಗೆ ಕೊಡುವುದು, ನಾವು ಅವನಿಗೆ ಬಯಸುವುದು ಅಂತ ಅರ್ಥ ಅಲ್ಲ, ಅಲ್ಲಿ ಇರೋದು ಅಂತ ಅರ್ಥ ಅಲ್ವಾ? ಹಾಗಾಗಿ ಅವನಲ್ಲಿ ಸಾರ್ವಕಾಲಿಕವಾಗಿ ಇರುವಂತಹ ಯಶಸ್ಸು ಎಲ್ಲವೂ ಕೂಡ ಅದನ್ನು ನಾವು ಚಿಂತನೆ ಮಾಡುವಂತಹ ಪ್ರಕ್ರಿಯೆ ಅಷ್ಟೇ. ಯಾಕಂದರೆ ನಮಗೆ ಅದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಆಗುವುದಿಲ್ಲ. ಹಾಗಾಗಿ ದೇವರಿಗೆ ನಾವು ಎಲ್ಲವನ್ನು ಸಮರ್ಪಣೆ ಮಾಡುವಂತಹ ಪ್ರಕ್ರಿಯೆ. ನೀನು ದೀರ್ಘಾಯುವಾಗು, ಆಮೇಲೆ ನಮಗೆ ದೀರ್ಘಾಯುಷ್ಯವನ್ನು ಕೊಡು ಅಂತ. ಆಗು ಅಂತ ಹೇಳಿದರೆ ನಾವು ಹೇಳಿದ್ದಕ್ಕೆ ಅವನು ಆಗ್ತಾನೆ ಅನ್ನುವಂತಹ ಚಿಂತನೆ ಅಲ್ಲ, ಅವನು ಆಲ್ರೆಡಿ ಆಗಿದ್ದಾನೆ, ಆದ್ದರಿಂದ ಅವನ ಅನುಗ್ರಹದಿಂದ ನನಗೂ ಅದರ ಪ್ರಸಾದ ಪ್ರಾಪ್ತಿಯಾಗಬಹುದು ಅನ್ನುವಂತಹ ಒಂದು ಭಾವನೆ ಅಷ್ಟೇ. ಹೀಗೆ ಪರಮಾತ್ಮನ ಸರ್ವೋತ್ತಮತ್ವವನ್ನು ಪ್ರತಿಪಾದಿಸುವಂಥದ್ದೇ ಸಕಲ ವೇದಾಕ್ಷರಗಳ ಮುಖ್ಯ ಉದ್ದೇಶ. ಅದು ಸ್ವಾಭಾವಿಕವಾಗಿಯೇ ಅವನಲ್ಲಿ ಆ ಜೇತೃತ್ವ ಇದೆ. ಎಲ್ಲವನ್ನು, ಎಲ್ಲರ ಗುಣಗಳನ್ನು, ಎಲ್ಲರ ಸಾಮರ್ಥ್ಯವನ್ನು ಮೀರುವಂತಹ ಅವನ ಸರ್ವಶ್ರೇಷ್ಠವಾದಂತಹ ಸರ್ವೋತ್ತಮತ್ವ ಅದು. ಹಾಗಾಗಿ ಉತ್ಕರ್ಷೇ ಅಂತ, ಎಲ್ಲವನ್ನು ಉತ್ಕೃಷ್ಟನಾಗಿರುವವನು ಅಂತ, ಎಲ್ಲವನ್ನು ಮೀರಿಸಿ ನಿಂತವನು ಅಂತ. ಹಾಗಾಗಿ ವೇದಗಳ ಮುಖ್ಯವಾದಂತಹ ಸಾರ ಏನು? ವೇದೈಶ್ಚ ಸರ್ವೈಃ ಅಹಮೇವ ವೇದ್ಯ ಅಂತ ಇತ್ಯಾದಿ ಮಾತುಗಳಿಂದ ಕೃಷ್ಣನು ಹೇಳಿದ್ದು ಅದನ್ನೇ ಅಲ್ವಾ? ಎಲ್ಲೆಲ್ಲಿ ಪರಮಾತ್ಮನ ಸರ್ವೋತ್ತಮತ್ವವು ಕಾಣಿಸಿಕೊಳ್ತದೋ ಅಂದರೆ ಎಲ್ಲ ಕಡೆಯಲ್ಲಿ ಅದೇ ಕಾಣಿಸಿಕೊಳ್ಳುತ್ತದೆ, ಬೇರೇನಿಲ್ಲ. ಎಲ್ಲೆಲ್ಲಿ ಬೇರೆ ನಮಗೆ ದೊಡ್ಡದು ಅಂತ ಖಂಡಿತೋ ಅಲ್ಲಿ ತಕ್ಷಣಕ್ಕೆ ನಾವು ದೇವರ ಸ್ಮರಣೆ ಮಾಡಬೇಕು. ಅದಕ್ಕೆ ಪರಮಾತ್ಮನನ್ನು ನಿರಂತರವಾಗಿ ಸ್ಮರಿಸಬೇಕು. ಸಂತತಂ ಚಿಂತೆಯೇ ಅನಂತಂ ಅಂತ ಹೇಳೋದು ಯಾಕೆ ಅಂತ ಹೇಳಿದರೆ ಅದಕ್ಕೆ. ಎಲ್ಲ ಕಾಲದಲ್ಲಿಯೂ ಕೂಡ ನಮಗೆ ಬೇರೆ ಏನು ಒಳ್ಳೆಯದು ಅಂತ ಕಂಡಿದ್ದು ಅದಕ್ಕಿಂತ ದೊಡ್ಡದು ಇನ್ನೊಂದಿದೆ, ದೇವರಿದ್ದಾನೆ ಅಂತ ಹೇಳಿ. ಅದಕ್ಕೆ ದೇವರನ್ನು ತನ್ನಿ ಎಲ್ಲ ಕಡೆಗೆ ಅಂತ. ಎಲ್ಲ ಚಿಂತನೆಗಳ ಹಿನ್ನೆಲೆಯಲ್ಲಿಯೂ ಕೂಡ ಭಗವಂತನ ಸರ್ವಕರ್ತೃತ್ವವನ್ನು, ಸರ್ವೋತ್ಕೃಷ್ಟತ್ವವನ್ನು, ಸರ್ವಶ್ರೇಷ್ಠತ್ವವನ್ನು, ಸರ್ವೋತ್ತಮತ್ವವನ್ನು ನಾವು ಮತ್ತೆ ಮತ್ತೆ ಮನಸ್ಸಿಗೆ ತಂದುಕೊಳ್ಳಬೇಕು. ಏನು ಕಂಡರೂ ಕೂಡ ಇಲ್ಲ, ಅದನ್ನು ಮೀರಿಸುವಂತಹ ದೇವರು ಇದ್ದಾನೆ, ಅದನ್ನು ಮೀರಿಸುವಂತಹ ಪರಮಾತ್ಮ ಬೇರೆ ಇದ್ದಾನೆ. ಆದ್ದರಿಂದ ಪ್ರಪಂಚದಲ್ಲಿ ಎಲ್ಲಿಯೂ ಕೂಡ ನಾವು ಸ್ಟಕ್ ಆಗಲಿಕ್ಕೆ ಅಲ್ಲಿ ಅವಕಾಶವೇ ಇಲ್ಲ. ಆದ್ದರಿಂದ ಬೇರೆ ಯಾರೂ ಇಲ್ಲ ಇಲ್ಲಿ. ಹಾಗಾಗಿ ಅವನನ್ನು
ಸಾರ್ವಕಾಲಿಕವಾಗಿ ಅವನು ಜೇತೃ ಅಂತ ಅಂದುಕೊಳ್ಳುವುದರಿಂದ, ಚಿಂತನೆ ಮಾಡುವುದರಿಂದ ನಮ್ಮ ಅಜ್ಞಾನಗಳ ನಿವಾರಣೆ ಆಗ್ತದೆ. ಇಲ್ಲದಿದ್ದರೆ ನಾವು ಮೋಸ ಹೋಗ್ತೇವೆ. ಹೇಗೆ? ಯಾವುದೋ ಒಂದು ಅಪೂರ್ವವಂತಹ ಒಂದು ಅವಕಾಶ ಸಿಕ್ಕಿತು, ದೊಡ್ಡ ಸಾಮರ್ಥ್ಯವಂತರು ಸಿಕ್ಕಿದ್ರು, ನಾವು ಸೆಟ್ಲ್ ಆದೆವು ಅಂತ ನಾವು ಭಾವಿಸಲಿಕ್ಕೇ ಇಲ್ಲ. ಯಾಕೆ? ಅದಕ್ಕಿಂತ ಇನ್ನೊಂದು ಶ್ರೇಷ್ಠವಾದದ್ದು ಮುಂದೆ ಬರಲಿಕ್ಕೇ ಇದೆ. ಆದ್ದರಿಂದ ಸಾರ್ವಕಾಲಿಕವಾಗಿ ನಮ್ಮಲ್ಲಿ ಚಿಂತನೆ ಏನು ಬೇಕು? ಎಲ್ಲರೂ ಯೋಚನೆ ಮಾಡುವುದು ಅದನ್ನೇ ಅಲ್ವಾ? ಎಲ್ಲರಿಗಿಂತಲೂ ಭಿನ್ನವಾದದ್ದು, ಎಲ್ಲರಿಗಿಂತಲೂ ಉತ್ತಮವಾದದ್ದು ನನ್ನಲ್ಲಿ ಇರಬೇಕು ಅಂತ. ಅದು ಸಹಜವೇ. ಎಲ್ಲರಿಗಿಂತ ಒಳ್ಳೆಯ ಸಾಧನೆಯನ್ನು ನಾನು ಮಾಡಬೇಕು ಅಂತ ಹೇಳುವಂಥದ್ದು ಎಲ್ಲರ ಒಂದು ಮಹತ್ವಾಕಾಂಕ್ಷೆಯೇ. ಆದರೆ ಯಾರನ್ನು ನಾವು ಮಾಡಲಾಗಿಟ್ಟುಕೊಳ್ಳಬೇಕು ಅಥವಾ ಯಾರನ್ನು ನಾವು ಬೇಡಬೇಕು, ಯಾರಿಗೋಸ್ಕರ ನಾವು ಪ್ರಾರ್ಥನೆ ಮಾಡಬೇಕು ಅಂದರೆ ದೇವರೇ, ಬೇರೆ ಯಾವುದೂ ಇಲ್ಲ. ಆದ್ದರಿಂದ ದೇವರನ್ನು ಸದಾ ಚಿಂತನೆ ಮಾಡಿಕೊಳ್ಳಿ. ನೀವು ಏನನ್ನು ಗಳಿಸಿದರೂ ಏನನ್ನು ಮಾಡಿದರೂ ಕೂಡ ದೇವರ ಅನುಗ್ರಹದಿಂದ ಅನ್ನುವಂಥ ಒಂದು ಭಾವನೆ ಬರಲಿ. ಯಾಕೆಂತ ಹೇಳಿದರೆ, ನಿಮಗೆ ಉತ್ತಮವಾದದ್ದನ್ನು ಕೊಡಬೇಕಾದರೆ ಉತ್ತಮನಾದವನಿಗೆ ಮಾತ್ರ ಸಾಧ್ಯ. ಅಂತಹ ಸರ್ವೋತ್ತಮ ಪರಮಾತ್ಮ ನಮ್ಮ ಯೋಗ್ಯತೆಗೆ ಅನುಕೂಲವಾಗುವಂಥದ್ದು, ನಮ್ಮ ಯೋಗ್ಯತೆಗೆ ಅನುಗುಣವಾಗುವಂತಹ ಉತ್ತಮವಾದಂತಹ ಗೆಲುವನ್ನು ನಮಗೆ ತಂದುಕೊಡ್ತಾನೆ. ಆದ್ದರಿಂದ ಸಾರ್ವಕಾಲಿಕವಾಗಿ ಸರ್ವಶ್ರೇಷ್ಠನಾಗಿರುವಂತಹ, ಸರ್ವೋತ್ಕೃಷ್ಟನಾಗಿರುವಂತಹ ಭಗವಂತ ಅವನೇ ನಿಜವಾದಂತಹ ಜೇತ. ಕೃಷ್ಣಾರ್ಪಣಂ.